ಕೇವಲ 5 ನಿಮಿಷದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಎಗ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಎಗ್ ಫ್ರೈಡ್ ರೈಸ್ಗೆ ಯಾವುದೇ ರೀತಿ ಸಾಸ್ನ ಬಳಸ್ತಿಲ್ಲ. ಆದರೂ ರೆಸ್ಟೋರೆಂಟ್ಗಿಂತ ತುಂಬಾ ರುಚಿಯಾಗಿರುತ್ತೆ. ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಸ್ಟವ್ ಹಚ್ಚಿ 2 ಸ್ಪೂನ್ ಎಣ್ಣೆ ಹಾಕಿ 2 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಅವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕಿ 30 ಸೆಕೆಂಡ್ ಬಿಟ್ಬಿಡಿ. ಮೊಟ್ಟೆ ನಮಗೆ ಬಾಯಿಗೆ ಸಿಗಬೇಕು. ದಪ್ಪ ದಪ್ಪ ಒಂದು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಅದೇ ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿ 1 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ, ಥರ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ದರೆ ಈಗ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ನ ಹಾಕಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ. ನಮಗೆ ಎಗ್ ಫ್ರೈಡ್ ರೈಸ್ ಆಗಲಿ ವೆಜ್ ಫ್ರೈಡ್ ರೈಸ್ ಆಗಲಿ ವೆಜಿಟೇಬಲ್ಸು ಈರುಳ್ಳಿ ಎಲ್ಲ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು. ಇಲ್ಲಿ 1 ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ಲ, ಕ್ಯಾಪ್ಸಿಕಮ್ ಮೆತ್ತಗಾಗ್ಬಿಡುತ್ತೆ ಅಂತ ನಾನು 1 ನಿಮಿಷ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಬ್ರಿಗಾಗುವಷ್ಟು ಫ್ರೈಡ್ ರೈಸ್ನ ತೋರಿಸ್ತಿದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವು ಚಿಕನ್ ಮಸಾಲ ಬೇಕಾದರೂ ಹಾಕ್ಕೊಳ್ಬೋದು. ಖಾರ ಬೇಕು ಅಂದರೆ ಸ್ವಲ್ಪ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಪೆಪ್ಪರ್ ಪುಡಿ ಎಲ್ಲ ಹಾಕಿರೋದ್ರಿಂದ ನಾನಿಲ್ಲಿ ಮತ್ತೆ ಖಾರದ ಪುಡಿ ಹಾಕಿಲ್ಲ. ಈಗ ಹುರಿದು ಇಟ್ಕೊಂಡಿರೋವಂಥ ಮೊಟ್ಟೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ, ಹಾಗೆ ಕೇವಲ 5 ನಿಮಿಷ ಸಾಕು ಈ ರೆಸಿಪಿನ ಮಾಡೋದಕ್ಕೆ. ನಾನಿಲ್ಲಿ ಬಾಸುಮತಿ ರೈಸ್ನ ಮಾಡಿ ಇಟ್ಕೊಂಡಿದ್ದೆ. ಉದ್ರುದ್ರಾಗಿ ಯಾವ ರೈಸ್ ಇದ್ದರೂ ಹಾಕ್ಕೊಳ್ಬೋದು. ಸೋನಾ ಮಸೂರಿ ಅಥವಾ ಮನೇಲಿ ಯಾವ್ದು ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ. ಖಾರ ನೋಡಿಕೊಂಡು 1/4 ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಹಾಕ್ಕೊಂಡ್ಮೇಲೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೇಕು. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೋಡ್ಕೊಳ್ಳಿ. ನಾನು ಅನ್ನಕ್ಕೂ ಹಾಕಿದ್ದೀನಿ, ಮೊಟ್ಟೆಗೂ ಹಾಕಿದ್ದೀನಿ, ಅದಕ್ಕೆ ಇಲ್ಲಿ ಹಾಕ್ತಿಲ್ಲ. ನೋಡಿಕೊಂಡು ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ನ ಹಾಕಿದ್ಮೇಲೆ ಫ್ಲೇಮ್ನ ಹೈ ಫ್ಲೇಮಲ್ಲಿ 1-2 ನಿಮಿಷ ತಿರುಗಿಸ್ಕೊಡಿ. ಆ ಸ್ಮೋಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.